ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಯಾಕೆ ಅಂದ್ರೆ ನಾನು ನಿನ್ನ ಪರಮಾಪ್ತ ಶತ್ರು. ನೀನೆಲ್ಲೋ ನಾನಲ್ಲೇ. ಕತ್ತಲ್ಲಿ ನೆರಳು ನಿನ್ನ ಬಿಟ್ಟು ಹೋಗ್ಬಿಡ್ತದೆ, ಆದ್ರೆ ನಾನು ಅದೇ ಕತ್ತಲ್ಲಿ ಬ್ಯಾಟ್ರಿ ಹಾಕೊಂಡು ನಿನ್ನ ಹಿಂದಿಂದನೇ ಬರ್ತೀನಿ. ಬೇಕಿದ್ರೆ ನೀನು ನನ್ನನ್ನು ಬೆನ್ನಿಗೆ ಬಿದ್ದಿರೋ ಬೇತಾಳ ಅಂತಲಾದ್ರೂ ಅಂದ್ಕೋ, ಶಾಪ ಅಂತಲಾದ್ರೂ ಅಂದ್ಕೋ. ಒಟ್ಟಿನಲ್ಲಿ ನಾನು ನಿನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ನಿನ್ನ ನೆಮ್ಮದಿ ಹಾಳು ಮಾಡಿದ್ರೇ ನಾನು ನೆಮ್ಮದಿಯಾಗಿರೋದು. ಇದೆಲ್ಲದರ ಹಿಂದೆ ನೀವಿದ್ದೀರಾ ಅಂತ ಗೊತ್ತಿತ್ತು. ನಿಮ್ಮ ಗುರಿ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಈಗೆಲ್ಲ ಕ್ಲಿಯರ್ ಆಯ್ತು. ವಿಲ್ಲು ಕಾಣೆಯಾಗೋದಕ್ಕೂ ನೀವೇ ಕಾರಣ ಅಲ್ವಾ? ಹೇಳಿ, ಹೇಗೆ ಮಾಡಿದ್ರಿ, ಯಾವಾಗ ಮಾಡಿದ್ರಿ? ಏನು ವಿಲ್ ಕಳೆದೋಗಿದ್ಯಾ? ವಿಲ್ ಕಳೆದೋಗಿದೆಯೋ ಅಥವಾ ಅದಿರಲೇ ಇಲ್ವೋ? ಅಂದ್ರೆ ಇಲ್ಲಿವರೆಗೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನನ್ನ ಹತ್ರ ವಿಲ್ ಇದೆ, ಅದರ ಪ್ರಕಾರ 51% ಶೇರ್ಗೆ ನಾನು ಓನರ್ ಅಂತ ಹೇಳ್ಕೊಂಡ್ಬಿಡ್ತಾ ಇದೆಯಾ? ಫ್ರಾಡ್. ಇಟ್ ಇಸ್ ಇಲ್ಲಿ ಗೊತ್ತಿಲ್ಲ ನನಗೆ. ಯಾಕೆ ಮೌನ ಆಗ್ಬಿಟ್ಟೆ? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಪ್ರೂಫ್ ಕೇಳ್ತಿದಾರಲ್ಲ, ಏನ್ ತೋರಿಸ್ತೀಯ? ಈಗಲೂ ಕಾಲ ಮಿಂಚಿಲ್ಲ. ಏನಾದ್ರೂ ಮಾಡು. ಸಾಧ್ಯವಾದ್ರೆ ಆ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ವಿಶ್ವಾಸಕ್ಕೆ ತಗೊಂಡು ಓಟ್ ಹಾಕ್ಸ್ಕೊಳಕ್ ನೋಡು. ಸಾಧ್ಯವಾದರೆ ಏನೇಳೋ ಸಾಧ್ಯ ಆದರೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ಒಂದು ತಿಳ್ಕೊಳ್ಳಿ, ಒಳ್ಳೆಯವನಿಗೆ ಆ ದೇವರು ಕಷ್ಟ ಕೊಡ್ತಾನೆ, ಅದರ ಕೈ ಬಿಡಲ್ಲ. ಕೆಟ್ಟವನಿಗೆ ತುಂಬ ಕೊಡ್ತಾನೆ, ತುಂಬ ಎತ್ತರ ಕರ್ಕೊಂಡು ಹೋಗ್ತಾನೆ, ತಿದ್ಕೊಳ್ಳೋದಕ್ಕೆ ಅವಕಾಶನ ಕೊಡ್ತಾನೆ. ಆದರೆ ನೋಡೋ ಅಷ್ಟು ನೋಡಿ ಒಂದಿನ ಕೈ ಬಿಟ್ಬಿಡ್ತಾನೆ. ಎಡವೋದಕ್ಕೂ ಎತ್ತರದಿಂದ ಬೀಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಒಳ್ಳೆಯವರು ಎಡವುತ್ತಾರೆ, ಕೆಟ್ಟವರು ಎತ್ತರದಿಂದ ಬೀಳ್ತಾರೆ. ಎಷ್ಟು ಎತ್ತರದಿಂದ ಬೀಳ್ತಾರೆ ಅಂದರೆ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮ್ಗೆ ಗೊತ್ತಿರಲಿ. ನಿಮ್ಮ ಲೆಕ್ಕಾಚಾರ ಬೇರೆ, ಆದರೆ ದೇವ್ರದ್ದು ಬೇರೆನೇ ಲೆಕ್ಕಾಚಾರ. ಲೆಟ್ಸ್ ಸಿ. ಹಲೋ, ಮೀಟಿಂಗ್ ಯಾಕೋ ಪೋಸ್ಟ್ಪೋನ್ ಮಾಡಿದೆ? 3 ಅವರ್ಸಲ್ಲಿ ಏನಾಗುತ್ತೆ? ಇಲ್ದಿರೋ ವಿಲ್ನ ಎಲ್ಲಿಂದ ತಗೊಂಬರೋದು? 3 ಅವರ್ಸ್ ಆದ್ಮೇಲೆ ಆಗೋದು ಈಗ ಆಗುತ್ತೆ ಅಷ್ಟೇ ತಾನೇ? ಇಳಿಯಾ, ಕೆಲಸ ಮಾಡೋಣ, ಒಂದು ಫೇಕ್ ವಿಲ್ನ ರೆಡಿ ಮಾಡೋಣ. ಏಯ್, ಏನು ಹೇಳ್ತಾ ಇದೆಯಾ? ಆಗಲೇ ಅವರು ನಾವು ಫೇಕ್ ವಿಲ್ ಮಾಡಿಸಿ ಮೋಸ ಮಾಡ್ತಾ ಇದೀವಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಈಗ ಅದನ್ನೇ ಮಾಡಿದ್ರೆ ಮುಖ ಎತ್ಕೊಂಡು ತಿರ್ಗಾಡಕ್ಕಾಗುತ್ತೆ? ಏನು ಹೇಳ್ತಾ ಇದೆಯೋ? ತಪ್ಪು ಅಂತ ನನಗೂ ಗೊತ್ತು ಕಣ. ಗೊತ್ತಾಗ್ದಾರ ಅಷ್ಟೇನು ದಡ್ಡ ಅಲ್ಲ ನಾನು. ನೋಡ, ನಮ್ಮ ಎದುರಾಳಿ ಧರ್ಮರಾಯನ ನಾವು ಹಾಗೆ ಇರೋಣ. ಆದರೆ ಅವನು ಶಕುನಿ ಕಣ. ಅವನ್ನ ಇದೇ ಥರ ಟ್ಯಾಕಲ್ ಮಾಡ್ಬೇಕು ನಾವು. ನಮ್ಮನ್ನು ನಾವು ಸೇಫ್ ಮಾಡ್ಕೊಳಕ್ಕೆ ಈ ಥರ ಮಾಡ್ತಾ ಇದ್ದೀವಿ ಅಷ್ಟೇನಪ್ಪ. ಇದ್ರಲ್ಲಿ ತಪ್ಪೇನೂ ಇಲ್ಲ. ಒಂದು ವಿಷಯ ತಿಳ್ಕೊಂಬಿಡ, ನಮ್ಮ ಉದ್ದೇಶ ಕರೆಕ್ಟಾಗಿದ್ದರೆ ನಾವು ತಪ್ಪು ಮಾಡಿದ್ರು ಅದು ಸರಿನೇ. ನಮ್ಮ ಉದ್ದೇಶ ಸರಿ ಇಲ್ಲ ಅಂದರೆ ನಾವು ಒಳ್ಳೇದು ಮಾಡಿದ್ರು ಅದು ಕೆಟ್ಟದ್ದು. ಆ ಆ್ಯಂಗಲಲ್ಲಿ ಹೇಳಿದೆ ಅಷ್ಟೆ. ಇಲ್ಲ ಕಣ, ನನ್ನ ಮನಸ್ಸು ಇದಕ್ಕೆಲ್ಲ ಒಪ್ಪಲ್ಲ. ಅಣ್ಣ, ಅವ್ರು ಹಾಗೆ ಮಾಡಿದ್ರು ಅಂತ ನಾವು ಅವ್ರ ಥರನೇ ಮಾಡಿದ್ರೆ ನಮಗೂ ಅವ್ರಿಗೂ ಏನೋ ವ್ಯತ್ಯಾಸ ಇರುತ್ತೆ ಹೇಳು. ಸರ್, ಇವಾಗ ಏನು ಮಾಡಬೇಕು? ನಮ್ಮ ಕೈಲಿ ಆಗಲ್ಲ ಅಂತ ಸೋಲೊಪ್ಕೊಂಡು ಕಂಪ್ನಿನವ್ರು ಕೊಟ್ಬಿಡೋಣ. ನೋಡ, ಸುಳ್ಳು ಹೇಳಿ ನಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ಹೋಗೋ ಬದಲು ಸತ್ಯ ಹೇಳಿ ಸೋಲೊಪ್ಕೊಳ್ಳೋದು ಒಳ್ಳೇದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.